ಆಕ್ಟಿವಿಟಿಗಳಲ್ಲಿ ಭಾಗವಹಿಸ್ತಾ ಇದ್ದೆ. ನನ್ನ ಹೆಸರು ಮೊದಲನೇದಾಗಿಯೋ ಅಥವಾ ಎರಡನೇದಾಗಿಯೋ ಬಂದರೆ ನಾನು ಅದೃಷ್ಟಶಾಲಿ ಅಂತ ತಿಳ್ಕೊಳ್ತಾ ಇದ್ದೆ. ಯಾಕೆಂದರೆ ಎಲ್ಲ ಪಾಯಿಂಟ್ಸನ್ನು ಫಸ್ಟಾಗಿ ನಾನು ಹೇಳ್ಬಿಡ್ಬೋದಾಗಿತ್ತು. ಎಷ್ಟೋ ಸಲ ನನ್ನ ಹೆಸರು ಕೊನೆಗೆ ಬಂದ್ಬಿಡ್ತಾ ಇತ್ತು. ನಾನು ಆ ಸಂಯೋಜಕರನ್ನ ಬೈಕೊಳ್ತಾ ಇದ್ದೆ, ನನ್ನ ಹೆಸರು ಯಾಕೆ ಕೊನೆಗೆ ಎಲ್ಲರೂ ಎಲ್ಲರೂ ಮಾತಾಡಿದ್ಮೇಲೆ ನನಗೇನು ಇರ್ತಾ ಇರಲಿಲ್ಲ, ವಿಷಯ ಇರ್ತಾ ಇರಲಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಇಷ್ಟು ಜನ ವಿದ್ವಾಂಸರು, ಚಿದಾನಂದ ಮೂರ್ತಿಗಳು ಈ ವಿಷಯಗಳಿಗೆ ತುಂಬಾ ಸಂಶೋಧನೆ ಮಾಡಿರುವಂಥವ್ರು. ರಾಜಾರಾಮ್ ಅವರಂತರು ಈ ಕ್ರಿಶ್ಚಿಯಾನಿಟಿ ಬಗ್ಗೆ, ಇಸ್ಲಾಂ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡೋ ಮಟ್ಟದೊಳಗೆ ಸಂಶೋಧನೆ ಮಾಡಿರುವಂಥವ್ರು. ಅವರು ಮಾತಾಡಿದ್ದಾರೆ. ಶತಾವಧಾನಿ ಗಣೇಶರು ಭಾಷಣ ಮುಗಿಸಿದಾಗ ನನ್ಗೆ ಅವ್ರ ಮೇಲೆ ಸಿಟ್ಟೆ ಬಂತು. ಯಾಕೆಂದ್ರೆ ನಾನು ಹೇಳಬೇಕಾದದ್ದು ವಿಷಯಗಳು ಮಾತ್ರ ಅಲ್ಲ, ಅದರ ಕನ್ಕ್ಲೂಷನ್ ಕೂಡ ಅವರೇ ಹೇಳ್ತಿದ್ದಾರೆ. ಆದರೂ ಕೂಡ ನಾನೀಗ ಎರಡು ಮಾತನ್ನ ಆಡಲೇಬೇಕಾಗಿದೆ. ವಿಜಯ ಕರ್ನಾಟಕದಲ್ಲಿ ನಾನು ಲೇಖನವನ್ನು ಬರೆದು ಅದಕ್ಕೆ ಬೇಕಾದಷ್ಟು ಪ್ರತಿಕ್ರಿಯೆಗಳು ಬಂದು ಅದಕ್ಕೆ ನಾನು ಉಪಸಂಹಾರವನ್ನು ಬರೆದಾಗ ಆ ಉಪಸಂಹಾರವನ್ನು ಬರೆಯುವುದಕ್ಕೆ ಮೊದಲೇನೆ ಕೆಲವು ತಂತ್ರಜ್ಞಾನದ ಸ್ನೇಹಿತರು, ಅವರೆಲ್ಲ ವಯಸ್ಸಲ್ಲಿ ತುಂಬಾ ಚಿಕ್ಕವರು, ನನಗೆ ಹೋಲಿಸ್ಕೊಂಡ್ರಂತೂ ತುಂಬಾ ಚಿಕ್ಕವರು, ಎಲ್ಲ 30ರಿಂದ 40 ಅಥವಾ 45 ಒಳಗೆ ಇರುವಂತಹ ವಯಸ್ಸಿನವರು, ಇದನ್ನು ಪುಸ್ತಕ ರೂಪದಲ್ಲಿ ತಂದು ಬಿಡಬೇಕು, ಇದನ್ನು ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಆಸಕ್ತಿಯನ್ನು ವಹಿಸಿ ನನ್ನ ಹತ್ರ ಬಂದರು. ನಾನು ಇವ್ರಿಗೆ ಇಷ್ಟೊಂದು ಉತ್ಸಾಹ ಇದೆಯಲ್ಲ, ಇವತ್ತು ಮಾಡಬಲ್ಲರೆ ಅಂತ ನಂಗೊಂದು ಸ್ವಲ್ಪ ಅನುಮಾನ ಇತ್ತು. ಮಾಡೋ ಕೆಲಸ ಶುರು ಮಾಡೇ ಬಿಟ್ರು. ಡಾಕ್ಟರ್ ಪ್ರಧಾನ್ ಗುರುದತ್ರ ನೆರವನ್ನು ತಗೊಂಡ್ರು. ಇಷ್ಟು ಚೆನ್ನಾಗಿ ಪುಸ್ತಕವನ್ನ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ಇಂಗ್ಲಿಷ್ಗೆ ಕೂಡ ಅನುವಾದ ಮಾಡಿದ್ದಾರೆ. ಅದ್ಭುತವಾದ ಕೆಲಸ ಇಷ್ಟು ಬೇಗ ಮಾಡಿದ್ದಾರೆ. ಈ ವೇಗ ಅನ್ನೋದಿದೆಯಲ್ಲ, ಅದು ಆಧುನಿಕ ತಂತ್ರಜ್ಞಾನದಲ್ಲಿ ಮಾತ್ರ ಸಾಧ್ಯ. ಆಧುನಿಕ ತಂತ್ರಜ್ಞಾನವನ್ನ ತಿಳಿದೋರಿಗೆ ಮಾತ್ರ ಸಾಧ್ಯ. ನಮ್ಮಂತವ್ರಾದ್ರೆ ಒಂದು ಪುಸ್ತಕ ಬರೆದು ನಾವು ಅದನ್ನ ಇನ್ನೂ ರಿವೈಸ್ ಮಾಡಿ ಆ ಪ್ರಿಂಟಿಂಗ್ ಪ್ರೆಸ್ಗೆ ಕೊಟ್ಟು, ನಾನು ಹಿಂದಿನ ಮಳೆ ಜೋಡಿಸೋ ಕಾಲದಲ್ಲಿ ಬರೀತಾ ಇದ್ದವನು. ನಾನು ಒಂದು ಫಸ್ಟ್ ಡ್ರಾಫ್ಟ್ ಬರೆದದ್ದಕ್ಕೂ ಪುಸ್ತಕ ಪ್ರಕಟವಾಗೋದಕ್ಕೂ ಕೊನೆ ಪಕ್ಷ 5 ವರ್ಷ ಕಳೀತಾ ಇತ್ತು. ನೀವು ಇಷ್ಟು ಬೇಗ ಮಾಡಿದ್ದಾರಲ್ಲ, ಇಷ್ಟು ಚೆನ್ನಾಗಿ ನೋಡಿದ್ರೆ ಅದ್ಭುತ ಅಂತ ಅನಿಸುತ್ತೆ. ಈ ಪುಸ್ತಕಕ್ಕೆ ಅವರು ಇಟ್ಟಿರೋ ಹೆಸರು ಕೂಡ ಬಹಳ ಸೂಕ್ತವಾದ ಹೆಸರನ್ನಿಟ್ಟಿದ್ದಾರೆ. ಕನ್ವರ್ಷನ್ ಎನ್ ಅಸಾಲ್ಟ್ ಆನ್ ಟ್ರೂತ್ ಅಂತ ಇಂಗ್ಲಿಷ್ನಲ್ಲಿ ಇಟ್ಟಿದ್ದಾರೆ. ಕನ್ನಡದಲ್ಲಿ ಸತ್ಯದ ಮೇಲಿನ ಹಲ್ಲೆ ಅಂತ ಇಟ್ಟಿದ್ದಾರೆ. ಇಲ್ಲಿ ಸತ್ಯ ಅಂತ ಅಂದ್ರೆ ಏನು? ನನ್ನ ಮಟ್ಟಿಗೆ ಹೇಳೋದಾದ್ರೆ, ನಾನು ಮೂಲತಃ ಒಬ್ಬ ಲೇಖಕ, ಒಬ್ಬ ಸಾಹಿತಿ, ಒಬ್ಬ ಕಾದಂಬರಿಕಾರ. ನಾನಿದನ್ನು ಹೊಸದಾಗಿ ಹೇಳ್ತಾ ಇಲ್ಲ. ಸುಮಾರು 30 ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ. ನನ್ನ ಬರವಣಿಗೆಯ ಉದ್ದೇಶ ಸತ್ಯವನ್ನು ಹುಡುಕೋದು. ಅದನ್ನು ಬಿಟ್ಟರೆ ನನಗೆ ನನ್ನ ಬರವಣಿಗೆಗೆ ಬೇರೆ ಯಾವ ಗುರಿಯೂ ಇಲ್ಲ. ಆರಂಭದಲ್ಲಿ ನಾನು ತತ್ವಶಾಸ್ತ್ರದ ವಿದ್ಯಾರ್ಥಿ, ಅನಂತರ ಕೂಡ ನಾನು ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ತಲೇ ಇದ್ದೇನೆ. ಆದರೆ ಹೆಚ್ಚಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿರೋದು ಸಾಹಿತ್ಯಕ್ಕೆ. ಯಾತಕ್ಕೆ ಈ ಸತ್ಯವನ್ನ ಹುಡುಕುವ ನನ್ನ ದಾರಿಯಾಗಿದೆ. ಅದು ಭಾರತ ದೇಶದೊಳಗೆ ಸತ್ಯವನ್ನ ಹುಡುಕುವಂತ ಕೆಲಸ ನಾನು ಮಾಡ್ತಾ ಇರೋದ್ರಿಂದ ಸತ್ಯದ ಸ್ವರೂಪ ಏನು, ಆ ಸತ್ಯಕ್ಕೂ ಮತ್ತೆ
ಧರ್ಮಗಳಿಗೂ ಇರುವಂತಹ ಸಂಬಂಧವೇನು ಅನ್ನೋದರ ಬಗ್ಗೆ ನಾನು ಉದ್ದಕ್ಕೂ ಆಲೋಚನೆ ಮಾಡಿದ್ದೇನೆ. ಈ ದೇಶದಲ್ಲಿ ವೇದಗಳು ಆರಂಭವಾಗಿರುವುದೇ ಸತ್ಯವನ್ನು ಹುಡುಕೋದಕ್ಕೆ. ವೇದಾಂತ ಅಂದ್ರೆ ಜ್ಞಾನ ಅಂತ ಅಷ್ಟೇನೆ, ಬೇರೆ ಅರ್ಥವಿಲ್ಲ. ಜ್ಞಾನ ಅಂತ ಅಂದ್ರೆ ಅದನ್ನ ನೀವು ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ಜಿಜ್ಞಾಸೆ ಮಾಡಿರ್ತೀರಿ, ಎಷ್ಟರ ಮಟ್ಟಿಗೆ ಅಂತರ್ದೃಷ್ಟಿ ಇಟ್ಕೊಂಡಿರ್ತೀರಿ. ಜಿಜ್ಞಾಸೆ ಇಲ್ಲದೆ ಜ್ಞಾನ ಇಲ್ಲ. ಅದನ್ನು ವೇದ ಒಪ್ಕೊಂಡಿದೆ, ಉಪನಿಷತ್ತು ಒಪ್ಕೊಂಡಿದೆ, ಅನಂತರ ಬಂದ ಪ್ರತಿಯೊಂದು ಮಾರ್ಗಗಳು ಕೂಡ ಒಪ್ಕೊಂಡಿದೆ. ನಮ್ಮ ದೇಶಗಳಿಗೆ ಬೇರೆ ಬೇರೆ ಬೇಕಾದಷ್ಟು ಮಾರ್ಗಗಳಿವೆ. ಉಪನಿಷತ್ತಿದೆ, ಸಾಂಖ್ಯ ಇದೆ, ಯೋಗ ಇದೆ, ಮೀಮಾಂಸೆ ಇದೆ, ಪೂರ್ವ ಮೀಮಾಂಸೆ ಇದೆ, ಉತ್ತರ ಮೀಮಾಂಸೆ ಇದೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ. ಇವೆಲ್ಲ ಸತ್ಯವನ್ನು ಹುಡುಕುವ ಬೇರೆ ಬೇರೆ ಮಾರ್ಗಗಳು. ಪ್ರತಿಯೊಬ್ಬರು ಕೂಡ ಒಂದನ್ನ ಎಲ್ಲರೂ ಒಪ್ಕೊತಾರೆ. ಸತ್ಯಕ್ಕೆ ಒಂದೇ ಮುಖವಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನ ಹುಡುಕ್ತಾ ಇದ್ದಾರೆ. ನಾವು ಅದನ್ನ ಗೌರವಿಸಬೇಕು. ಅವನೇನು ಹೇಳ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾನೇನು ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ಪದ್ಧತಿ, ಒಂದು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿ ಇದೆ. ನಾವು ಕೆಲವು ಸಂಗತಿಗಳನ್ನು ಕೇಳಿದ್ದೇವೆ. ದೊಡ್ಡ ದೊಡ್ಡ ವಿದ್ವಾಂಸರುಗಳು, ದೊಡ್ಡ ದೊಡ್ಡ ಜಿಜ್ಞಾಸುಗಳು ಪರಸ್ಪರ ಚರ್ಚೆಗೆ ಕೂಡ್ತಾ ಇದ್ರು. ಆವಾಗ ಬೇರೆ ವಿದ್ವಾಂಸರುಗಳು ಕೂಡ ಅಲ್ಲಿ ಪ್ರೆಸೆಂಟ್ ಇರ್ತಾ ಇದ್ರು. ಇವರ ಚರ್ಚೆ ಎಷ್ಟೋ ಸಂದರ್ಭದಲ್ಲಿ ಕೆಲವು ದಿವಸಗಳು ನಡೀತಿದ್ದು, ಕೆಲವು ಸಂದರ್ಭಗಳಲ್ಲಿ ಕೆಲವು ವಾರಗಳು ನಡೀತಾ ಇತ್ತು. ಆಗ ಸೋತೋನು ಗೆದ್ದೋನ ಮತವನ್ನು ಒಪ್ಕೋಬೇಕು. ಇಲ್ಲಿ ಮತ ಅಂತಂದ್ರೆ ರಿಲಿಜನ್ ಅಲ್ಲ, ಅಭಿಪ್ರಾಯ. ಮತ, ನಿನ್ನ ಅಭಿಪ್ರಾಯಕ್ಕೆ ನಾನು ಒಪ್ತೀನಿ ಅಷ್ಟೇನೆ. ನೀನು ಜಾತಿ ಬದಲಾಯಿಸ್ಕೊತೀನಿ, ರಿಲಿಜನ್ ಬದಲಾಯಿಸ್ಕೊತೀನಿ ಅನ್ನೋದು ಇರಲೇ ಇಲ್ಲ ಅವಾಗ. ಅದಕ್ಕೆ ಒಪಿನಿಯನ್ ಅಷ್ಟೇನೆ. ಅದಕ್ಕೆ ಯಾವ ಪೊಲಿಟಿಕಲ್ ಕನ್ಸಿಡರೇಷನ್ ಇರ್ತಾ ಇರಲಿಲ್ಲ. ಇದು ನಮ್ಮಲ್ಲಿ ಮೊದಲಿಂದ ನಡೆಸ್ಕೊಂಡು ಬರ್ತಾ ಇತ್ತು. ಇದನ್ನ ಮಂಡನ ಮಿಶ್ರರಿಗೂ ಶಂಕರಾಚಾರ್ಯರಿಗೂ ಆದಂತ ಕಥೆ ನಿಮ್ಗೆಲ್ಲ ಗೊತ್ತೇ ಇದೆ. ಅದನ್ನೇ ನನ್ನ ಸಾರ್ಥಕ ಕಾದಂಬರಿಯಲ್ಲಿ ಬಳಸಿದ್ದೇನೆ. ಅದನ್ನ ಕನ್ವರ್ಷನ್ ಅನ್ನೋ ಶಬ್ದವನ್ನ ನಾವಲ್ಲಿ ಬಳಸಲೇಬಾರದು. ಈ ರೀತಿಯಾದಂತಹ ಒಂದು ಮತದ ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಆಫ್ ಒಪಿನಿಯನ್ ನಮ್ಮಲ್ಲಿ ಬೆಳ್ಕೊಂಡು ಬಂದಿತ್ತು ಮೊದಲಿಂದಲೂ. ಅದು ಇವತ್ತು ಕೂಡ ಇರಲೇಬೇಕು. ಆದ್ರೆ ಈ ಪಶ್ಚಿಮ ದೇಶದಿಂದ ಬಂದಂತ, ಇಲ್ಲಿಗೆ ಪ್ರವೇಶ ಮಾಡಿದಂತ ಎರಡು ಧರ್ಮಗಳು, ಅವಕ್ಕೆ ಪ್ರಿಡೇಟರಿ ರಿಲಿಜನ್ಸ್ ಅಂತ ಕರೀತಾರೆ. ಅಂದ್ರೆ ಬೇಟೆಗಾರ ಮತ ಅಂತ ನಾನು ಕನ್ನಡಕ್ಕೆ ಅನುವಾದ ಮಾಡಿ ನಾನು ಬಳಸಿದ್ದೇನೆ. ಅವರ ಕಾದಂಬರಿಯಲ್ಲಿ ಇವನ್ನ ನಾನು ಬೇಟೆಗಾರ ಮತ ಅಂತಲೇ ನಾನು ಇಂಗ್ಲಿಷಿಂದ ಅನುವಾದ ಮಾಡಿ ಬಳಸಿದ್ದೇನೆ. ಈ ಧರ್ಮಗಳು ಅವು ಮೂಲದಲ್ಲೇ ಒಂದು ಗುರಿಯನ್ನು ಇಟ್ಕೊಂಡಿವೆ. ಸಾಧ್ಯವಾದಷ್ಟು ಜನಗಳನ್ನ ನಾವು ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಮಾರ್ಗ ಸರಿ. ಹಿಂಸೆಯನ್ನ, ಇಸ್ಲಾಂ ಅಂತೂ ಹಿಂಸೆಯನ್ನ ಉದ್ದಕ್ಕೂ ಬಳಸ್ಕೊಂಡು ಬಂದಿದೆ. ಕ್ರೈಸ್ತ ಚರ್ಚು ಕೂಡ ಹಿಂಸೆಯನ್ನು ಬಳಸಿಕೊಂಡು ಬಂದಿವೆ. ಆದ್ರೆ ಕ್ರೈಸ್ತರ ಚರ್ಚು ತುಂಬಾ ಜಾಣತನ ಇದೆ ಅವರಿಗೆ. ಜಾಣತನ ಬರೋದಕ್ಕೆ ಒಂದು ಕಾರಣ ಏನಂತ ಅಂದ್ರೆ, ಪಶ್ಚಿಮ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ, ಸೈಂಟಿಫಿಕ್ ರೆವಲ್ಯೂಷನ್ ಆಗಿ ಪ್ರೊಟೆಸ್ಟೆಂಟಿಸಮ್ ಬಂದು, ಪ್ರೊಟೆಸ್ಟೆಂಟಿಸಮ್ ಅಂತ ಅಂದ್ರೆ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಸುಪ್ರಮಸಿ ಆಫ್ ದಿ ಪೋಪ್. ಅದಕ್ಕೆ ಆ ಪ್ರೊಟೆಸ್ಟ್ಯಾಂಟಿಸಮ್ ಅಂತ ಅಂದು ಅದು ಪಶ್ಚಿಮ ಯುರೋಪ್ನೊಳಗೆ ಬಂದು, ಆವಾಗ ಚರ್ಚ್ಗೆ ತಾನು ಬದುಕಬೇಕಾದ್ರೆ ಬೇರೆ ದಾರಿ ಇಲ್ಲದೇನೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು. ಏನಂತ ಅಂದ್ರೆ, ನಮ್ಮ ಚರ್ಚ್ ಇರುವಂಥದ್ದೇ ಸೇವೆಗೋಸ್ಕರವಾಗಿ ಅಂತ ಸೇವೆ ಸೋಗನ್ನು ಅವರು ಅಳವಡಿಸ್ಕೊಂಡ್ರು. ಇಸ್ಲಾಂ ಆ ಮಟ್ಟಿಗೆ ಇನ್ನೂ ಆಧುನಿಕವಾಗಿಲ್ಲ. ಆ ಹಳೆ ಹಿಂಸಾ ಮಾರ್ಗವನ್ನೇ ಅವರು ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ಮುಖ್ಯವಾದದ್ದು ಈ ಸತ್ಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ,
ಅವೆರಡೂ ಪ್ರಾಫಿಟಿಕ್ ರಿಲಿಜನ್ಸ್. ಪ್ರಾಫಿಟ್, ಕ್ರೈಸ್ತ ಮತವನ್ನ ಸ್ಥಾಪನೆ ಮಾಡೋದು ಒಬ್ಬ ಪ್ರಾಫಿಟ್ ಅಂತ ಅವರು ಹೇಳ್ತಾರೆ. ಅದರ ಬಗ್ಗೆ ಇನ್ನೊಮ್ಮೆ ಕ್ರೈಸ್ತ ಮತ ಕ್ರೈಸ್ತ ಅಂತ ಕ್ರಿಸ್ತ ಅನ್ನೋ ಒಬ್ಬ ಇದ್ದನೇ ಆ ಇದ್ದದ್ದೇ ಡೌಟ್ಫುಲ್ ಅಂತ ಅನ್ನೋದಕ್ಕೆ ಬಹಳ ಪ್ರಬಲವಾದಂಥ ಸಾಕ್ಷ್ಯ ದೊರಕಿದೆ ಅಂತ ರಾಜಾರಾಮವ್ರೆ ಒಳ್ಳೆ ಅಧಿಕೃತವಾದಂತಹ ಪುಸ್ತಕ ಬರೆದಿದ್ದಾರೆ. ನೀವು ಅದನ್ನ ಓದಬೇಕು. ಅದು ಕೂಡ ಡೌಟ್ಫುಲ್. ಆದ್ರೆ ಇಸ್ಲಾಂ ಬಗ್ಗೆ, ಪ್ರಾಫೆಟ್ ಮಹಮ್ಮದರ ಬಗ್ಗೆ ಅವರು ಇದ್ದದ್ದು ನಿಜ, ಅವರು ಬೋಧನೆ ಮಾಡಿದ್ದು ನಿಜ. ಅಲ್ಲಿ ಒಂದೇನಂತ ಅಂದ್ರೆ ಈ ಧರ್ಮ ಸ್ಥಾಪಕ ಒಬ್ಬ ಇದ್ದಾನೆ. ಸತ್ಯ ಅಂತ ಅನ್ನೋದು ಆ ಧರ್ಮಸ್ಥಾಪಕ ಏನು ಹೇಳಿದ್ನೋ ಅದೇ ಸತ್ಯ. ನೀವು ಅದನ್ನ ನಂಬಲೇಬೇಕು. ನಂಬದೆ ಹೋದ ನಿಮಗೆ ಶಿರಚ್ಛೇದನ. ಆ ಧರ್ಮಸ್ಥಾಪಕನನ್ನ ಬಿಟ್ಟು ನೀವು ಬೇರೆ ಏನಾದ್ರೂ ಹೇಳಕ್ ಹೋದ್ರೆ ಅದು ಅಸಮ್ಮತವಾಗುತ್ತೆ. ನೀನು ಧರ್ಮಗಂಡನಾಗ್ತೀಯ, ನಿನಗೆ ಶಿರಚ್ಛೇದನ. ಇದು ಅಲ್ಲಿ ಇರುವಂಥದ್ದು. ಅಂದ್ರೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಕ್ರೈಸ್ತರಲ್ಲೂ ಕೂಡ ಯಾವ ಸ್ವಾತಂತ್ರ್ಯವೂ ಇಲ್ಲ. ನಿಜವಾದ ಕ್ರೈಸ್ತ ಧರ್ಮಗಳಿಗೆ ಸ್ವಾತಂತ್ರ್ಯ ಇಲ್ಲ. ಪಶ್ಚಿಮ ದೇಶಗಳಿಗೆ ಬೇಕಾದ ಸ್ವಾತಂತ್ರ್ಯ ಇಲ್ಲವೇ. ಪಶ್ಚಿಮ ದೇಶಗಳಿಗೆ ಸ್ವಾತಂತ್ರ್ಯ ಬಂದದ್ದು ರೆನೇಸಾನ್ಸ್ ಆದ್ಮೇಲೆ, ಪ್ರೊಟೆಸ್ಟೆಂಟಿಸಂ ಹುಟ್ಟಿದ ಮೇಲೆ, ಚರ್ಚ್ನಿಂದ ಬಿಡುಗಡೆಯಾದ ಮೇಲೆ ಅಲ್ಲಿ ವೈಚಾರಿಕ ಸ್ವಾತಂತ್ರ್ಯ ಬಿಟ್ಟು ವಿಜ್ಞಾನದ ಸ್ವಾತಂತ್ರ್ಯ ಬಂತು. ಪಶ್ಚಿಮ ದೇಶ ಯುರೋಪ್ ಪ್ರಗತಿ ಹೊಂದಿತು. ಅಲ್ಲಿ ತನಕ ಅವ್ರಿಗೂ ಪ್ರಗತಿ ಆಗಿರಲಿಲ್ಲ. ಒಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ನಡೀತು. ವ್ಯಾಟಿಕಾನ್ ಪ್ರಪಂಚದ ಎಲ್ಲಾ ಶಕ್ತಿಗಳ ಬಗ್ಗೆನೂ ಆ ಬಿಷಪ್ ಕಾನ್ಫರೆನ್ಸ್ ಅಂತ ಆಗ್ತಾ ಇತ್ತು. ಅವರು ಚರ್ಚೆ ಮಾಡ್ತಾ ಇದ್ರು. ಒಂದ್ಸರಿ ಏನೋ ಒಂದು ಪ್ರಶ್ನೆ ಬಂತು, ಕುದುರೆಗೆ ಎಷ್ಟು ಹಲ್ಲುಗಳಿರುತ್ತವೆ ಅಂತ. ಬಿಷಪ್ ಕಾನ್ಫರೆನ್ಸ್ ನಲ್ಲಿ ಬಂತು. ಅದಕ್ಕೆ ಒಬ್ಬ ಬಿಷಪ್ ಹೇಳಿದ, ನಾನು ಅರಿಸ್ಟಾಟಲನ ಎಲ್ಲಾ ಅಷ್ಟೊತ್ತಿಗೆ ಅರಿಸ್ಟಾಟಲ್ ನಾವು ಸಂಪೂರ್ಣ ಒಪ್ಕೊಂಡ್ಬಿಟ್ಟಿದ್ರು ಚರ್ಚಿನವರು. ನಾನು ಅರಿಸ್ಟಾಟಲನ ಎಲ್ಲಾ ಗ್ರಂಥಗಳನ್ನು ಓದಿದ್ದೇನೆ, ಆದ್ರೆ ಎಲ್ಲಿಯೂ ಅರಿಸ್ಟಾಟಲ್ ಕುದುರೆಗೆ ಇಷ್ಟ ಹಲ್ಲಿರುತ್ತೆ ಅನ್ನೋದನ್ನು ಬರೆದಿಲ್ಲ. ಆದ್ದರಿಂದ ಕುದುರೆಗಳಿಗೆ ಹಲ್ಲಿಲ್ಲ. ಇನ್ನೊಬ್ಬರು ಹೇಳಿದ್ರು, ಇಲ್ಲ ನಾವೊಂದು ಕಮಿಟಿನ ಅಪಾಯಿಂಟ್ ಮಾಡೋಣ, ಆ ಕಮಿಟಿ ಇದನ್ನೆಲ್ಲ ಓದಿ ತೀರ್ಮಾನ ಮಾಡ್ತೀವಿ ಅಂತ. ಕಮಿಟಿನ ಅಪಾಯಿಂಟ್ ಮಾಡಿದ್ರು. ನೆಕ್ಸ್ಟ್ ಮೀಟಿಂಗ್ ಆದಾಗ ಅವರು ಹೇಳಿದ್ರು, ನಾವು ಗ್ರೀಕ್ ಸಾಹಿತ್ಯ ಎಲ್ಲಾನು ಓದ್ಬಿಟ್ಟು ಅರಿಸ್ಟಾಟಲ್ನಂತೂ ಸಂಪೂರ್ಣವಾಗಿ ಓದಿದ್ದೀವಿ, ಅದರಿಂದ ಅವರು ಹೇಳಿದ್ದೆ ಸರಿ, ಕುದುರೆಗೆ ಹಲ್ಲಿಲ್ಲ ಅಂತ ತೀರ್ಮಾನ. ಸರಿ ಆಯ್ತು. ಒಬ್ಬೊಬ್ರಿಗೂ ಒಂದೊಂದು ಕುದುರೆ ಗಾಡಿ ಇತ್ತು. ಒಬ್ಬ ಬಿಷಪ್ ಹೋದ್ರು, ಅವರು ಕುದುರೆ ಗಾಡಿಯಲ್ಲಿ ಕೂತ್ಕೊಂಡ್ರು. ಡ್ರೈವರು, ನಾವು ಹೇಗೆ ಕಾರಲ್ಲಿ ಕೂತ್ಕೊಂಡ್ರೆ ನಮ್ಮ ಡ್ರೈವರು ನಮ್ಮನ್ನು ನಡೆಸ್ತಾರೋ ಆ ರೀತಿ ಆ ಡ್ರೈವರು ಕೇಳ್ದ, ಏನೋ ಬಹಳ ಜೋರಾಗಿ ಚರ್ಚೆ ಆಗ್ತಿದ್ದನಲ್ಲ, ಏನು? ಅದಕ್ಕೆ ಇವ್ರು ಹೇಳಿದ್ರು, ಕುದುರೆಗೆ ಎಷ್ಟು ಹಲ್ಲು ಅಂತ ಚರ್ಚೆ ಬಂತು. ನಾವು ಅದೆಲ್ಲಾನು ತೀರ್ಮಾನ ಮಾಡಿ ಕುದುರೆಗೆ ಹಲ್ಲಿಲ್ಲ ಅಂತ ತೀರ್ಮಾನ ಮಾಡಿದ್ವಿ. ಆ ಡ್ರೈವರ್ ಹೇಳ್ದ, ಏನು ಒಂದು ಕೆಲಸ ಮಾಡಬಹುದಾಗಿತ್ತಲ್ಲ, ಇದು ಹೊರಗಡೆ ಇಷ್ಟೊಂದು ಕುದುರೆ ಗಾಡಿಗಳು, ಇಷ್ಟೊಂದು ಕುದುರೆಗಳು ಎಲ್ಲ ಇತ್ತಲ್ಲ, ಒಂದಾದ್ರೂ ಬಾಯಿ ಸ್ವಲ್ಪ ಬಿಡಿಸಿ ನೋಡಿ ಎಳಿಸ್ಬಿಟ್ಟು ಗೊತ್ತಾಗ್ತಾ ಇರೋದಿಲ್ಲ. ನಾವೆಲ್ಲ ಬಿಷಪ್ಗಳು ನಾವು ಕುದುರೆ ಬಾಯಿನ ಹೀಗೆ ಬಗ್ಗು ನೋಡೋದ, ನಮ್ ಗೌರವ ಏನಂತ ತಿಳ್ಕೋಬೇಕು. ನೀನ್ ತಪ್ಪಾಯ್ತು ಅಂತ ಇಲ್ಲದೆ ಹೋದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಅಂತ, ಅವ್ನು ತಪ್ಪಾಯ್ತು ಬುದ್ಧಿ ಅಂತ ಹೇಳಿ. ಈ ಮಟ್ಟದ ಒಂದು ಬೌದ್ಧಿಕ ಸ್ವಾತಂತ್ರ್ಯ ಚರ್ಚ್ ಕಳಿಸ್ಕೊಂಡು ಬಂದಿತ್ತು. ಅನಂತರದೊಳಗೆ ವಿಜ್ಞಾನದ ಬೆಳವಣಿಗೆಗೆ ಯಾವ ರೀತಿ ಚರ್ಚ್ ಅಡ್ಡ ಬಂತು, ಆ ಚರ್ಚ್ನಿಂದ ಬಿಡುಗಡೆಯಾಗದೇನೆ ಪಶ್ಚಿಮ ದೇಶಗಳಿಗೆ ವಿಜ್ಞಾನ ಬೆಳೀತಾ ಇರಲಿಲ್ಲ, ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಷಯ. ಇಸ್ಲಾಂನಲ್ಲಿ ಏನಾಯ್ತು ಅಂತಂದ್ರೆ ಅವ್ರು ಇನ್ನೂ ಸ್ವಲ್ಪವೇ ಅದರಿಂದ ಬಿಡುಗಡೆ ಆಗಿಲ್ಲ. ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದ್ದೇನಂತಂದ್ರೆ, ನಾನು ಒಂದು ಸಾಹಿತಿಯಾಗಿ ನನಗಿರುವಂತಹ ಒಂದು ಬೌದ್ಧಿಕ ಸ್ವಾತಂತ್ರ್ಯ ನನಗೆ ಬಂದಿರುವಂಥದ್ದು ಈ ಭಾರತ ದೇಶದಲ್ಲಿ ಇರುವಂಥ ಒಬ್ಬ ಪ್ರಜೆಯಾಗಿ ನನಗೆ ಬೌದ್ಧಿಕ ಸ್ವಾತಂತ್ರ್ಯ ಬಂದಿದೆ. ಈ ಬೌದ್ಧಿಕ ಸ್ವಾತಂತ್ರ್ಯ
1948ನೇ ಇಸ್ವಿಯಲ್ಲಿ 48 49 ಮಾಡಿದಂತ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಬಂದದ್ದಲ್ಲ, 1950 ಇಂದ ಬಂದ ಕಾನ್ಸ್ಟಿಟ್ಯೂಷನ್ ಇಂದ ಬಂದದ್ದಲ್ಲ. ಇದು 5000 6000 ವರ್ಷದಿಂದ ಬಂದಂತ ಪ್ರಶ್ನೆ ಕೇಳುವಂತ ಸ್ವಾತಂತ್ರ್ಯ. ನಮ್ಮಲ್ಲಿ ವೇದದ ಕಾಲದೊಳಗೆ ಚಾರ್ವಾಕರು ಅನ್ನೋರಿದ್ರು. ವೇದವನ್ನು ಬುದ್ಧ, ಜೈನರು ಇವರೆಲ್ಲರೂ ವೇದ ಪ್ರಾಮಾಣ್ಯವನ್ನು ತಿರಸ್ಕರಿಸಿದ್ರು. ಅವ್ರಿಗೂ ಕೂಡ ಬಹಳ ಗೌರವಯುತವಾದಂತಹ ಒಂದು ಸ್ಥಾನ ಇತ್ತು. ಅದರಿಂದ ಅದೊಂದು ಪರಂಪರೆ ನಮ್ಮಲ್ಲಿರೋದ್ರಿಂದ ಆ ಪರಂಪರೆ ಕೊಟ್ಟಿರುವಂತಹ ಸ್ವಾತಂತ್ರ್ಯದಿಂದ ನಾನು ಸಾಹಿತ್ಯ ಇವತ್ತು ಇರೋದು ಅಷ್ಟೇನೆ ಹೊರತು ಈ ದೇಶ ಅಥವಾ ಸಂಪೂರ್ಣವಾಗಿ ಮುಸ್ಲಿಂ ಆದ್ರೆ ಅಥವಾ ಸಂಪೂರ್ಣವಾಗಿ ಕ್ರೈಸ್ತವಾದ್ರೆ ಲೇಖಕರಿಗೆ ಇರುವಂತಹ ಸ್ವಾತಂತ್ರ್ಯ ನಮಗೆ ಖಂಡಿತವಾಗಿ ಇರುವುದಿಲ್ಲ. ನಮ್ಮಲ್ಲಿ ಇರುವಂತಹ ಎಷ್ಟೋ ಜನ ಲೇಖಕರು ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಕಾರಣವೇನು ಅಂತಂದ್ರೆ ಅವ್ರಿಗೆ ಯಾರು ಅಧ್ಯಯನಶೀಲತೆ ಇಲ್ಲ. ನಮ್ಮ ಲೇಖಕರಿಗೆ ಸುಮ್ಮನೆ ಅವರು ಭಾರತೀಯ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಅಸ್ಪೃಶ್ಯತೆ ಅದು ಬಿಟ್ಟರೆ ಭಾರತೀಯರು ಬೇರೆ ಏನು ಇಲ್ವಾ? ಅಸ್ಪೃಶ್ಯತೆ ಅನ್ನೋದು ಒಂದು ತಪ್ಪು. ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀವಿ. ನಮ್ಮ ಹೊಸ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಸ್ಪೃಶ್ಯತೆಯನ್ನು ನಾವು ಸಂಪೂರ್ಣವಾಗಿ ತೆಗೆದುಹಾಕಿದ್ದೀವಿ. ಅಲ್ಲಿ ಇನ್ನೂ ಆಚರಣೆಯಲ್ಲಿ ಇರಬಹುದು. ಆದ್ರೆ 60 ವರ್ಷಗಳಿಗೆ ಸಾಕಷ್ಟು ಪ್ರಗತಿ ನಮ್ಮಲ್ಲಿ ನಾವು ಮಾಡಿದ್ದೇವೆ. ರಿಸರ್ವೇಶನ್ ಮಾಡಿದ್ದೇವೆ. ಆ ರಿಸರ್ವೇಶನ್ ಒಳಗೆ ಎಷ್ಟು ಜನ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ, ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಇದ್ರೊಳಗೆಲ್ಲ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಎಷ್ಟು ಜನ ಆಗಿದ್ದಾರೆ ನಮ್ಮ ಇದ್ರೊಳಗೆಲ್ಲ. 60 ವರ್ಷದೊಳಗೆ ಇಷ್ಟೊಂದೆಲ್ಲ ಆಗಿರುವಾಗ ಇನ್ನೂ ಕೆಲವು ಗ್ರಾಮಾಂತರ ಪ್ರದೇಶದೊಳಗೆ ಸ್ವಲ್ಪ ಅದು ಉಳ್ಕೊಂಡಿದೆ ಪಳಿಗಳಿಗೆ. ಆದ್ರೆ ಇದನ್ನ ಮಾಡಿರುವಾಗ ನಾವು ಮತ್ತೇನೋ ಅಸ್ಪೃಶ್ಯತೆ ಅಂತ ಹೇಳೋದು, ನೀವು ವಾಸ್ತವತೆಗೆ ಕುರುಡಾಗಿದ್ದೀರಿ ಅಥವಾ ನಿಮಗೆ ಅಧ್ಯಯನ ಏನು ಅಂತ ಅನ್ನೋದು ಇಲ್ಲ. ನಮ್ಮ ಅಧ್ಯಾತ್ಮ ಅಂದ್ರೇನು, ನೀತಿಶಾಸ್ತ್ರ ಅಂದ್ರೇನು, ಸಮಾಜಶಾಸ್ತ್ರ ಅಂತ ಅಂದ್ರೇನು ನಿಮಗೆ ಗೊತ್ತಿಲ್ಲ. ಸಮಾಜಶಾಸ್ತ್ರದ ವಿಷಯ ಬಂದ್ರೆ ನಮ್ಮ ಬುದ್ಧಿಜೀವಿಗಳು, ನಮ್ಮ ಸಾಹಿತಿಗಳು ಮಾತಾಡೋದಿಲ್ಲ ಕ್ಯಾಂಪೇನರ್ಸ್ ಸಮಾಜವಾದ, ಸಮಾಜಶಾಸ್ತ್ರ. ಮೊನ್ನೆ ತನಕ ಸುಮಾರು ಒಂದು 20 ವರ್ಷದ ಹಿಂದಿನ ತನಕ ಸಮಾಜಶಾಸ್ತ್ರ ಅಂತ ಅಂದ್ರೆ ಲೋಹಿಯ ಸಮಾಜಶಾಸ್ತ್ರ ಮಾತ್ರ ಹೇಳ್ತಾ ಇದ್ರು. ಲೋಹಿಯ ಸಮಾಜಶಾಸ್ತ್ರ ಅಷ್ಟೇ ಸಮಾಜಶಾಸ್ತ್ರ. ಇತ್ತೀಚೆಗೆ ಅಂಬೇಡ್ಕರ್ ಸಮಾಜಶಾಸ್ತ್ರ ಅಂತ ಬರೀ ಅಷ್ಟನ್ನ ಹೇಳ್ತಾ ಇದ್ದಾರೆ. ಸಮಾಜಶಾಸ್ತ್ರ ಅನ್ನೋದು ಒಂದು ಶುದ್ಧ ಶಾಸ್ತ್ರ, ಒಂದು ಶುದ್ಧ ಸೋಷಿಯಲ್ ಸೈನ್ಸ್. ಅದು ಫಿಸಿಕಲ್ ಸೈನ್ಸ್ ನೊಳಗೆ ಹೇಗೆ ಒಂದು ಆಬ್ಜೆಕ್ಟಿವಿಟಿ ಇದೆಯೋ ಹೆಚ್ಚು ಕಡಿಮೆ ಅದೇ ರೀತಿಯ ಆಬ್ಜೆಕ್ಟಿವಿಟಿ ಈ ಸಮಾಜಶಾಸ್ತ್ರದಲ್ಲೂ ಕೂಡ ಇರುತ್ತೆ. ಅದನ್ನು ಇವರು ಯಾರೂ ಅಧ್ಯಯನ ಮಾಡಿಲ್ಲ ಅಂತ ಎಷ್ಟೋ ಜನ ಸಮಾಜ ವಿಜ್ಞಾನಿಗಳಿದ್ದಾರೆ. ಅವರು ಬರೆದಿರೋ ಪುಸ್ತಕಗಳೇ ಇದೆ. KM ಕಪಾಡಿಯಾ ಅಂತ ಅನ್ನುವಂಥ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಕ್ಯಾಸ್ಟ್, ಕ್ಲಾಸ್ ಅಂಡ್ ಆಕ್ಯುಪೇಷನ್ ಅಂತ ಬಹಳ ಹಿಂದೆ ಬರೆದಿರುವಂಥದ್ದು. ಈ ಆಕ್ಯುಪೇಷನ್ ಇಂದ ಯಾವ ರೀತಿಯಾಗಿ ಕಾಸ್ಟ್ ಅನ್ನೋದು ಡೆವಲಪ್, ಇದು ಕ್ಯಾಸ್ಟ್ ಆಕ್ಯುಪೇಷನ್ ಇರುವಂತಹ ಪರಸ್ಪರ ಸಂಬಂಧ ಅದು ಹೇಗೆ ಅನ್ನೋದನ್ನು ಹಿಸ್ಟಾರಿಕಲಿ ಟ್ರೇಸ್ ಮಾಡಿದ್ದಾರೆ. ಅಂತಂದ್ರೆ ನೀವು ಯಾರು ಓದೋದೇ ಇಲ್ಲ ಇದ್ರೊಳಗೆಲ್ಲ. ಯಾಕಂದ್ರೆ ಇವ್ರಿಗೆ ಬೇಕಾದದ್ದು ಪಾಲಿಟಿಕ್ಸ್ ಅಷ್ಟೇ ಹೊರತು ಮುಂದಿನ ಎಲೆಕ್ಷನ್ ಒಳಗೆ ರಾಜಕಾರಣಿಗಳು ಏನ್ ಹೇಳ್ತಾರೆ ಅವರ ಕೈಗೊಂಡೆಯಾಗಿ ಇವರು ಸಾಹಿತ್ಯವನ್ನ ಅಥವಾ ಸಾಹಿತ್ಯದ ಸಿದ್ಧಾಂತವನ್ನು ಬಳಸ್ತಾರೇ ಹೊರತು ಇವರು ನಿಜವಾದಂತಹ ಸಮಾಜಶಾಸ್ತ್ರವನ್ನು ಇವರು ಅಧ್ಯಯನ ಮಾಡಿಲ್ಲ. ಈಗ ನಮ್ಮ ಸಂಪಾದಕರಾದಂಥ ಪ್ರಧಾನ ಗುರುದತ್ತರು ಒಂದು ಮಾತನ್ನು ಹೇಳಿದರು. ನಮ್ಮ ಚಿದಾನಂದ ಮೂರ್ತಿಗಳಿಗೆ ಯಾವುದೋ ಒಂದು ಅಧ್ಯಕ್ಷ ಸ್ಥಾನ ಎಲ್ಲ ತಪ್ಪು ಖೇದದ ಸಂಗತಿ ಅಂತ ಅಂದರು. ಅದು ಖೇದದ ಸಂಗತಿ ಅಂತ ನಾನೇ ತಿಳ್ಕೊಂಡಿಲ್ಲ. ಒಬ್ಬ ಮನುಷ್ಯ ಅಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕುತ್ತೋ, ಇಲ್ಲಿ ಅವ್ನಿಗೆ ಯಾವುದೋ ಒಂದು ಪ್ರಶಸ್ತಿ ಸಿಕ್ಕುತ್ತೋ, ಇಲ್ಲಿ ಯಾವುದೋ ಒಂದು ಗುತ್ತಿಗೆ ಹಾಕೊಳ್ಳುವಂಥದ್ದು ಒಂದು ಸಲ ಸಿಕ್ಕುತ್ತೋ, ಇದು ಮುಖ್ಯವಾಗುವುದೇ ಇಲ್ಲ.
ಮುಖ್ಯವಾದದೇನು ಅಂತಂದ್ರೆ ಅವನು ಎಷ್ಟು ಮಟ್ಟಿಗೆ ಸತ್ಯವನ್ನ ಹುಡುಕಿರ್ತಾನೆ, ಎಷ್ಟು ಮಟ್ಟಿಗೆ ಧೈರ್ಯದಿಂದ ಸತ್ಯವನ್ನು ಬರೀತಾನೆ. ಧೈರ್ಯದಿಂದ ಅಂತ ನಾನು ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ನಮ್ಮಲ್ಲಿ ಬಹಳ ಮಟ್ಟಿಗೆ ಲೇಖಕರಲ್ಲಿ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ಅನುಸರಿಸ್ಕೊಂಡು ಹೋಗ್ತಾರೆ. ನಾವು ಪೊಲಿಟಿಕಲಿ ಇನ್ಕರೆಕ್ಟ್ ಆಗಿಬಿಟ್ರೆ ಎಲ್ಲಿ ನಮಗೆ ವಿರೋಧ ಬಂದ್ಬಿಡುತ್ತೆ. ಪತ್ರಿಕೆಯವರಿಂದ ವಿರೋಧ ಬಂದ್ಬಿಡ್ಬಹುದು, ರಾಜಕಾರಣಿಗಳಿಂದ ವಿರೋಧ ಬಂದ್ಬಿಡ್ಬಹುದು, ಅಥವಾ ಈ ಪ್ರಶಸ್ತಿ ಮೊದಲಾದವುಗಳಿಂದ ಬಂದಿರಬಹುದು, ಅಥವಾ ಸರ್ಕಾರ ಏನಾದ್ರು ಕೊಡ್ತಿರುತ್ತಲ್ಲ ಹಾಗಾಗಿ ಬಂದ್ಬಿಡ್ಬಹುದು. ಆ ಪೊಲಿಟಿಕಲ್ ಕರೆಕ್ಟ್ನೆಸ್ಗೆ ಸ್ವಲ್ಪವೂ ಗಮನ ಕೊಡ್ತೇನೆ. ನಾನು ಪ್ರಾಮಾಣಿಕವಾಗಿ ಸತ್ಯವನ್ನು ಅನ್ವೇಷಣೆ ಮಾಡೋದೇ ನನ್ನ ಲೇಖನದ ಗುರಿ, ಸಂಶೋಧನೆಯ ಗುರಿ. ಅದನ್ನ ನಾನು ನಿರ್ಭಯವಾಗಿ, ಅದುವೇ ಸುಸಂಸ್ಕೃತವಾದ ಭಾಷೆಯಲ್ಲಿ, ಅದನ್ನು ನಾವು ವೈಜ್ಞಾನಿಕವಾದ ಭಾಷೆಯಲ್ಲಿ, ಈ ಕೆಟ್ಟ ಭಾವನೆಗಳನ್ನ ಪ್ರಚೋದನೆ ಮಾಡದೇ ಇರುವಂತಹ ಭಾಷೆಯಲ್ಲಿ ಬರೆಯುವಂಥದ್ದು ನನ್ನ ಗುರಿ ಅಂತ ಯಾರು ಬರೀತಾರೆ ಅದು ಉಳಿಯುತ್ತೆ ಹೊರತು ಇನ್ನು ಉಳಿದದ್ದೆಲ್ಲ ನಾವು ಶಬ್ದ ಏನೇನೋ ಬರುತ್ತೆ ನನ್ನ ಇದರಲ್ಲಿ. ಒಟ್ಟಿನೊಳಗೆ ನಾವು ಚಿದಾನಂದ ಮೂರ್ತಿಗಳನ್ನ ನಾನು ಅಭಿನಂದಿಸ್ತೇನೆ, ನೀವು ಎಲ್ಲ ಅಭಿನಂದಿಸಿ. ಈಗ ಒಟ್ಟಿನೊಳಗೆ ನೀವು ಇಷ್ಟು ಜನ ಸೇರಿದ್ದೀರಿ, ಇವರು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಈ ಪುಸ್ತಕವನ್ನ ಚೆನ್ನಾಗಿ ತಂದಿದ್ದಾರೆ. ಈಗಾಗಲೇ ಸಾಕಷ್ಟು ಪ್ರತಿಗಳು ಖರ್ಚಾಗಿವೆ. ಇನ್ನೂ ಬೇಗ 2ನೇ ಮುದ್ರಣ ಬರುತ್ತೆ, 3ನೇ ಮುದ್ರಣ ಬರುತ್ತೆ, ಇನ್ನೂ ಎಷ್ಟೋ ಮುದ್ರಣಗಳು ಬರ್ತವೆ ಅಂತ ನನಗೆ ನಂಬಿಕೆ ಇದೆ. ಇದಾದ ನಂತರ ಏನು ಪ್ರಶ್ನೆ ನನಗೆ ಒಂದನ್ಸುತ್ತೆ, ನಮ್ಮ ರಾಜ್ಯದಲ್ಲಿ ಬಿಜೆಪಿಗೆ ಸರ್ಕಾರವಿದೆ, ಅವರು ಮತಾಂತರ ನಿಷೇಧ ಕಾನೂನನ್ನು ತರಬೇಕು. ಕ್ಷಮಿಸಬೇಕು, ನಾನು ಈ ಮಾತನ್ನು ಹೇಳಬೇಕು ಅಂತಿದ್ದೆ. 78 ವರ್ಷ ನನಗೆ ಬರಬೇಕಾಗ ಇದನ್ನ ಈ ಸರ್ಕಾರ ಆದ್ಯತೆ ಮೇರೆಗೆ ಇದನ್ನು ತರಬೇಕು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿದ್ದು, ಲೇಖಕನಾಗಿಯೇ ಹೇಳ್ತಾ ಇದ್ದೇನೆ. ಯಾಕೆಂತಂದ್ರೆ ನಾನು ಏನೇ ಮಾತಾಡ್ಲಿ, ನಾನೊಬ್ಬ ಲೇಖಕ, ನಾನೊಬ್ಬ ಕಾದಂಬರಿಕಾರ. ನೀವು ನನ್ನ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಅಭಿಮಾನವೇನಿದ್ರು ನಾನು ಕಾದಂಬರಿಕಾರ ಅಂತಲೇ ನನಗೆ ಗೊತ್ತಿದೆ. ಈ ದೇಶದಲ್ಲಿ ನಾವೆಲ್ಲರೂ ಮುಸ್ಲಿಂ ಆದವು ಅಂತ ತಿಳ್ಕೊಳ್ಳಿ, ಏನಾಗುತ್ತೆ? ನಮ್ಮ ಸಾಹಿತ್ಯ ಸತ್ತೋಗುತ್ತೆ, ನಮ್ಮ ಸಂಸ್ಕೃತ ಸತ್ತೋಗುತ್ತೆ, ನಮ್ಮ ಸಂಸ್ಕೃತಿ ಸತ್ತೋಗುತ್ತೆ, ನಮ್ಮ ಸಂಗೀತ ಸತ್ತೋಗುತ್ತೆ, ನಮ್ಮ ವಿಗ್ರಹಗಳು, ನಮ್ಮ ದೇವಸ್ಥಾನಗಳು ಸತ್ತೋಗ್ತವೆ. ನಾನು ಪ್ರಪಂಚದ ಬಹುತೇಕ ರಾಜ್ಯಗಳನ್ನ, ಖಂಡಗಳನ್ನ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಈಜಿಪ್ಟ್ನಲ್ಲಿ ಲಕ್ಸರ್ ಅಂತ ಒಂದು ಊರಿದೆ, ಅಲ್ಲಿ ಒಂದು ಬಹಳ ದೊಡ್ಡ ದೇವಸ್ಥಾನ ಇದೆ. ಅಂಥದ್ದು ಬೇಕಾದಷ್ಟು ದೇವಸ್ಥಾನಗಳು ಈಜಿಪ್ಟ್ನಲ್ಲಿ ಇದ್ವು, ಇಡೀ ಅರಬ್ ದೇಶಗಳಲ್ಲೆಲ್ಲ ಇದ್ವು. ಈಜಿಪ್ಟ್ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ನಾನು ಹೇಳಿದ್ದು ಪೆಟ್ರಾ ಅಂತ ಇನ್ನೊಂದು ಜೋರ್ಡಾನ್ನಲ್ಲಿದೆ. ನಾನು ಅವೆರಡನ್ನು ನೋಡಿದ್ದೇನೆ. ಆ ಲಕ್ಸರ್ ದೇವಸ್ಥಾನದಲ್ಲಿ ಒಂದು ಆ ದೇವಸ್ಥಾನ ಎಷ್ಟು ದೊಡ್ಡದು ಅಂತಂದ್ರೆ, ಆ ಎತ್ತರ ಭಾರತದ ಯಾವ ದೇವಸ್ಥಾನವೂ ಕೂಡ ಅಷ್ಟು ಎತ್ತರವಾಗಿಲ್ಲ. ಅಲ್ಲಿರುವಂತಹ ಕಂಬಗಳು ಭೂತಾಳೆ ಮರದಷ್ಟು ಎತ್ತರವಾದ ಕಂಬಗಳು, ಸುಮಾರು ಒಂದು ಅರ್ಧ ಫರ್ನಾಂಗ್ ಉದ್ದ
ಇದೆ ದೇವಸ್ಥಾನ. ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿ ದೇವಸ್ಥಾನದ ಒಳಗಡೆ ಇರುವಂತ ವಿಗ್ರಹ ಹೆಣ್ಣು ದೇವತೆ. ಅಷ್ಟು ದೊಡ್ಡ ದೇವಸ್ಥಾನದ ದೇವರು ಅದು ಹೆಣ್ಣು ದೇವತೆ. ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇಸ್ಲಾಮಿಗೆ ಮೊದಲು ಅಲ್ಲಿ ದೇವಸ್ಥಾನ ಇರ್ತಿತ್ತು, ಗಂಡು ದೇವತೆ ಇರುವಂತ ದೇವಸ್ಥಾನ ಇರ್ತಿತ್ತು, ಹೆಣ್ಣು ದೇವತೆ ಇರುವಂತ ದೇವಸ್ಥಾನ ಇರ್ತಾ ಇತ್ತು. ಅವರ ದೇವರಿಗೆ ಹೆಣ್ಣು ಗಂಡು ಅನ್ನುವಂತ ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಇಸ್ಲಾಂ ಸ್ಥಾಪನೆಯಾದ ಮೇಲೆ ಹೆಣ್ಣು ಅನ್ನುವ ದೇವರು ಇರುವುದಕ್ಕೆ ಸಾಧ್ಯನೇ ಇಲ್ಲ. ದೇವರು ಯಾವಾಗಲೂ ಗಂಡಾಗೇ ಇರೋದು. ನಮ್ಮಲ್ಲಿ ಫೆಮಿನಿಸ್ಟ್ ಇವರೆಲ್ಲ ಹೇಳ್ತಾರಲ್ಲ, ಸ್ತ್ರೀವಾದಿಗಳು ಅನ್ನೋರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರ? ಭಾರತ ದೇಶದಲ್ಲಿ ನಾವು ಆದಿಶಕ್ತಿ ಅನ್ನೋದನ್ನ ಹೆಣ್ಣು ಅಂತ ಒಪ್ಕೊಂಡೇ ಇದ್ದೀವಿ. ನೀವು ಶುದ್ಧ ವೇದಾಂತದ ಮಟ್ಟಕ್ಕೆ ಬಂದ್ರೆ ದೇವತೆ ಅಂತ ಶಕ್ತಿನೇಯ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದು ಹೆಣ್ಣೇನೆ. ಈಶ್ವರ ಅಂತ ಅನ್ನೋದು ಇದೆಯಲ್ಲ, ಅದು ಅರ್ಧ ನಿರಾಕಾರದಲ್ಲಿರುತ್ತೆ, ಅರ್ಧ ಸಾಕಾರದಲ್ಲಿರುತ್ತೆ. ಅದನ್ನು ಗಂಡು ಹೆಣ್ಣು ಅಂತ ಹೇಳೋಕೆ ಆಗಲ್ಲ. ನಾವು ಒಪ್ಕೊಂಡಿದ್ದೀವಿ ದೇವತೆ ಅಂದ್ರೆ ಹೆಣ್ಣು ಅಂತ ಅನ್ನೋದು. ಅಲ್ಲಿ ಸಾಧ್ಯನೇ ಇಲ್ಲ. ಅದು ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಸಾಧ್ಯ ಇಲ್ಲ. ಅಲ್ಲಿ ಇನ್ನೊಂದು, ಈ ಲಕ್ಷರ್ ದೇವಸ್ಥಾನದಲ್ಲಿ ಇನ್ನೊಂದೇನಿದೆ ಅಂತ ಅಂದ್ರೆ, ರೈತರುಗಳು ಬೆಳೆದಂತ ದಿನಸಿ ಸುಗ್ಗಿ ಕಾಲದೊಳಗೆ ಮೊಟ್ಟ ಮೊದಲನೆಯ ಸುಗ್ಗಿಯನ್ನ ಗಾಡಿಲಿ ತುಂಬಿಕೊಂಡು ತಗೊಂಡು ಹೋಗಿ ಆ ದೇವರಿಗೆ ಅರ್ಪಿಸ್, ದೇವತೆಯ ಗರ್ಭಗೃಹದ ಪಕ್ಕದೊಳಗೆ ಒಂದು ಕೋಣೆ, ಆ ಕೋಣೆಗೆ ಹಾಕ್ಬಿಡೋರು. ಅದನ್ನ ಅರ್ಚಕರು ಅದೇ ದಿವಸಿ ಒಳಗೆ ಪ್ರತಿ ದಿವಸ ಅಡುಗೆ ಮಾಡಿ ಬಂದಂತ ಭಕ್ತಾದಿಗಳಿಗೆ ಫ್ರೀಯಾಗಿ ಊಟ ಹಾಕ್ತಾ ಇದ್ರು. ನಮ್ಮ ದೇವಸ್ಥಾನಗಳಲ್ಲಿ ಇವತ್ತು ನಡೆಯೋದು ಇದೇನೆ ಅಂತಂದ್ರೆ ಇದು ಒಂದು ತರ ಯೂನಿವರ್ಸಲ್ ಫಿನಾಮಿನ. ಅವರು ಹಿಂದೂಗಳಾಗಿದ್ರು ಅನ್ನೋದು ಒಂದು ತರದ ವ್ಯಾಖ್ಯಾನ, ಇಂಟರ್ಪ್ರಿಟೇಷನ್. ಇಲ್ಲ, ಇದು ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂತಂದ್ರೆ ನಾವು ದೇವರನ್ನು ಯಾವಾಗಲೂ ಹೆಣ್ಣಾಗೆ ಭಾವಿಸೋದಾಗ್ಲಿ, ಅಥವಾ ದೇವರಿಗೆ ನಾವು ಬೆಳೆದಂತದನ್ನ ಒಂದು ನೈವೇದ್ಯ ಅಂತ ನಾವು ಕೊಡುವುದಾಗ್ಲಿ, ಬಂದವರಿಗೆಲ್ಲ ಫ್ರೀಯಾಗಿ ಊಟ ಹಾಕೋದಾಗ್ಲಿ, ಅದು ಯೂನಿವರ್ಸಲ್ ಫಿನಾಮಿನನ್ ಆಗಿದ್ದಿರಬಹುದು. ಅಲ್ಲಿತ್ತು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಾಕ್ಬಿಟ್ರು ಇಸ್ಲಾಂ ಬಂದ ತಕ್ಷಣ. ಪೆಟ್ರಾದೊಳಗೂ ಇದೇ ತರದೊಳಗೆ. ಅರಬ್ ದೇಶದಲ್ಲಿ ಸಂಪೂರ್ಣವಾಗಿ ಬೇಕಾದಷ್ಟು ದೇವಸ್ಥಾನಗಳಿತ್ತು, ಬೇಕಾದಷ್ಟು ದೇವರುಗಳು ಇದ್ದು, ಬೇಕಾದಷ್ಟು ದೇವತೆಗಳಿದ್ರು. ಅವನ್ನೆಲ್ಲಾನು ನಾಶ ಮಾಡಿ ಅಲ್ಲ ಒಂದೇನೆ ಬಾಕಿಯವರು ಯಾರು ಏನ್ ಹೆಸರು ಹೇಳಿದ್ರು ಅವ್ರಿಗೆ ಶಿರಚ್ಛೇದನ ಮಾಡಿ ಅಂತ ಹೇಳಿದ್ದ ಕೆಲಸ. ನೀವು ಕುರಾನನ್ನು ಓದಬೇಕು, ಹದೀಸನ್ನು ಓದಬೇಕು. ಕುರಾನ್ ಅನ್ನೋದು ದೇವರು ಗೇಬ್ರಿಯಲ್ ಮೂಲಕವಾಗಿ ಪ್ರಾಫೆಟ್ ಮಹಮ್ಮದ್ರಿಗೆ ಅವರ ಕಿವಿಗೆ ಕೇಳಿಸಿದಂತಹ ವಾಣಿ, ಅದಕ್ಕೆ ಕುರಾನ್ ಅಂತ ಹೆಸರು. ಪ್ರಾಫೆಟ್ ಮಹಮ್ಮದ್ರು ಯಾವ್ಯಾವ ರೀತಿ ನಡ್ಕೊಂಡ್ರು ಅನ್ನೋದ್ರ ರೆಕಾರ್ಡ್ಗೆ ಹದೀಸ್ ಅಂತ ಹೆಸರು. ಅವ್ರು ಯಾವ್ಯಾವ ರೀತಿ ನಡ್ಕೊಂಡ್ರು ಅದು ಆದರ್ಶ. ಒಬ್ಬ ಪ್ರತಿ ಮುಸಲ್ಮಾನರಿಗೂ ಯಾವ್ಯಾವ ರೀತಿ ಅವ್ರು ಹೇಳಿದ್ರು ಅದರಂತೆ ನೀವು ನಡಿಬೇಕು. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗಲ್ಲ, ಯಾಕೆಂತಂದ್ರೆ ಆವರಣದಲ್ಲಿ ನಾನು ಇದನ್ನು ಸಂಪೂರ್ಣವಾಗಿ ಬರೆದಿದ್ದೇನೆ. ಅದನ್ನ ನೀವೆಲ್ಲರೂ ಓದಿ ಇದ್ದೀರ, ನನಗೆ ಗೊತ್ತಿದೆ. ಕ್ರೈಸ್ತರಿಗೂ ಕೂಡ ಇದೇ ರೀತಿ ಬಂದಿರಬಹುದು. ನಾವೆಲ್ಲರೂ ಅಕಸ್ಮಾತ್ ಕ್ರೈಸ್ತರೇ ಆದ್ರೆ ಏನಾಗಬಹುದು? ನಮ್ಮ ಮ್ಯೂಸಿಕ್ ಉಳಿಯುತ್ತಾ? ಭಾರತೀಯ ಸಂಗೀತ ಅಂತ ಉಳಿಯುತ್ತಾ? ಖಂಡಿತವಾಗಿ ಉಳಿಯೋದಿಲ್ಲ. ಇದರೊಳಗೆ ನೀವು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ಬೋದು, ಜೇಸುದಾಸ್ ಇಲ್ವಾ ಹಾಗೆ ಅಂತ ಅಂದ್ಬಿಡ್ತಾರೆ. ಎಲ್ಲರೂ ಇಡೀ ದಕ್ಷಿಣ ಭಾರತದ ಕರ್ನಾಟಕ ಸಂಗೀತ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲರೂ ಅದೇ ತ್ಯಾಗರಾಜರ ಹಾಡುಗಳನ್ನ ಹಾಡ್ತಾ ಇರಬೇಕಾದ್ರೆ ಅದನ್ನು ಹಾಡದೆ ಹೋದ್ರೆ ಜೇಸುದಾಸನ ಜೀವನ ಆಗೋದಿಲ್ಲ, ಅವನ ಸಂಗೀತ ಸಾಧ್ಯನೇ ಇಲ್ಲ. ಅದರಿಂದ ಅವನು ಹಾಡ್ತಾನೆ. ಅದೊಂದು ಎಕ್ಸೆಪ್ಷನ್, ಇನ್ನೊಂದು ಎಕ್ಸೆಪ್ಷನಲ್ ಸಿಚುಯೇಷನ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರ ನಿಷ್ಠೆ ಇರೋದು ರೋಮ್ಗೆ, ಅವರ ನಿಷ್ಠೆ ಇರೋದು ಒಂದು ಮ್ಯೂಸಿಕಲ್ ಸಿಸ್ಟಮ್ಗೆ, ಅವರ ನಿಷ್ಠೆ ಇರೋದು ಒಂದೇ ಒಂದು ಅವರ ದೇವರ ಕಲ್ಪನೆಗೆ. ನಮ್ಮ ರೀತಿಯ ಬೇರೆ ದೇವರ ಕಲ್ಪನೆಗಾಗಲಿ ಅಥವಾ ದೇವರೇ ಇಲ್ಲ ಅಂತ ಹೇಳುವಂತ ಒಂದು ಸ್ವಾತಂತ್ರ್ಯವಾಗಿ ಅವರಿಗೆ ಇಲ್ಲ. ಇದರೊಳಗೆಲ್ಲ ಆ ಹೆಸರುಗಳು ನಮ್ಮಲ್ಲಿ ಜೈನರ ಹೆಸರು ತಗೊಳ್ಳಿ, ಬೌದ್ಧರ ಹೆಸರು ತಗೊಳ್ಳಿ, ಅಥವಾ
ವೇದವನ್ನ ಅನುಸರಿಸೋರು ಹೆಸರು ತಗೊಳ್ಳಿ, ನಮ್ಮಲ್ಲೆಲ್ಲ ಸಾಮ್ಯ ಇದೆ. ಪದ್ಮಾವತಿ ಅನ್ನೋದು ಜೈನರ ಹೆಸರು ಅಥವಾ ನಮ್ಮ ವೈದಿಕರ ಹೆಸರು, ಅಲ್ಲೂ ಇದೆ ಇಲ್ಲೂ ಇದೆ. ಸರಸ್ವತಿ ಅನ್ನೋದು ಅಲ್ಲೂ ಇದೆ ಇಲ್ಲೂ ಇದೆ. ಇದ್ರೊಳಗೆಲ್ಲನು ಬೌದ್ಧರಲ್ಲೂ ಕೂಡ ಅಲ್ಲೂ ಇದೆ ಇಲ್ಲೂ ಇದೆ. ನಾವು ಒಂದು ಪರಂಪರೆಗೆ ಸೇರಿರುವಂಥವ್ರು. ಸಂಗೀತಕ್ಕೆ ಬೌದ್ಧ ಸಂಗೀತ ಅಥವಾ ಭಾರತೀಯ ಸಂಗೀತ, ನಾನು ಇದು ವೇದಾಂತಿಗಳ ಸಂಗೀತ. ನಾನು ಯಾಕೆ ವೇದಾಂತಿಗಳು ಅಂತ ಹೇಳ್ತೀನಿ ಅಂತ ಅಂದ್ರೆ, ಬೌದ್ಧ ಸಂಗೀತ ಹಿಂದೂಗಳ ಸಂಗೀತ ಅಂದ್ರೆ ಬೌದ್ಧರು ಹಿಂದೂಗಳಲ್ಲ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಈ ತಪ್ಪು ನಾವು ಮಾಡಬಾರದು. ಭಾರತ ದೇಶದಲ್ಲಿ ಜನ್ಮ ತಾಳಿದಂತಹ ಎಲ್ಲ ಜೀವನ ವಿಧಾನಗಳು, ನಾನು ರಿಲಿಜನ್ ಅನ್ನೋ ಶಬ್ದ ಬಳಸೋದಿಲ್ಲ, ಧರ್ಮ, ಎಲ್ಲ ಧರ್ಮಗಳು ಅಂದ್ರೂ ತಪ್ಪರ್ಥ ಬರುತ್ತೆ. ಭಾಷೆಗೆ ಈ ಥರದ ಎಷ್ಟೋ ಮಿಸ್ಚಿವಿಯಸ್ ಕಾನೋಟೇಷನ್ಸ್ ಎಲ್ಲ ಬಂದ್ಬಿಡುತ್ತವೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಭಾರತ ದೇಶದಲ್ಲಿ ಜನ್ಮ ತಾಳಿದಂತಹ ಎಲ್ಲ ಜೀವನ ವಿಧಾನಗಳಲ್ಲೂ ಒಂದು ಸಾಮ್ಯ ಇದೆ. ಈ ಸಾಮ್ಯ ನಮ್ಮ ನೀತಿಯಲ್ಲಿ ವ್ಯಕ್ತವಾಗಿದೆ, ನಮ್ಮ ಕಲೆಯಲ್ಲಿ ವ್ಯಕ್ತವಾಗಿದೆ, ನಮ್ಮ ಶಿಲ್ಪಕಲೆಯಲ್ಲಿ ವ್ಯಕ್ತವಾಗಿದೆ, ನಮ್ಮ ಸಂಗೀತದಲ್ಲಿ ವ್ಯಕ್ತವಾಗಿದೆ, ನಮ್ಮ ಸಾಹಿತ್ಯದಲ್ಲಿ ವ್ಯಕ್ತವಾಗಿದೆ. ನಾವು ಅವೆಲ್ಲದರ ಒಂದು ಭಾಗವಾಗಿ ನಾವು ಅಲ್ಲೂ ಕೂಡ ಡಿಫರೆನ್ಸಸ್, ಚರ್ಚೆಗಳು ಬೇಕಾದಷ್ಟು ಮಾಡ್ಕೊಂಡೇ ಬೆಳೆದಿದ್ದೀವಿ ನಾವು. ಆ ಚರ್ಚೆಗಳು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು. ಆದ್ರೆ ಹೊರಗಿನಿಂದ ಬಂದವರಿಗೆ ಇದು ಇಲ್ಲ. ಯಾಕೆಂತಂದ್ರೆ ಇಟ್ಸ್ ಎ ಪ್ರಾಫಿಟಿಕ್ ರಿಲಿಜನ್. ಅವನು ಹೇಳಿದಂತೆ ನೀವು ಕೇಳಬೇಕು. ಆ ಪ್ರಾಫಿಟ್ ನಲ್ಲಿ ನಿಮಗೆ ನಂಬಿಕೆ ಹೋಯ್ತು ಅಂತಂದ್ರೆ ಹೋಲ್ ಧರ್ಮ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಂಬಿ 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 ಪಶ್ಚಿಮ ದೇಶದಲ್ಲಿ ವಿಜ್ಞಾನ ಯಾವಾಗ ಬೆಳೆಯೋದಕ್ಕೆ ಶುರುವಾಯಿತು, ಅವಾಗ ಧರ್ಮ ಕೊಲ್ಯಾಪ್ಸ್ ಆಗೋಕ್ಕೆ ಶುರುವಾಯಿತು. ಆವಾಗ ಚರ್ಚ್ ಒಂದು ಟ್ರಿಕ್ ಮಾಡ್ತು. ಏನಂತಂದ್ರೆ, ಸೈನ್ಸ್ ಇಸ್ ಒನ್ ಥಿಂಗ್, ಫೇತ್ ಇಸ್ ಅನದರ್. ಫೇತ್ನ ವಿಷಯಕ್ಕೆ ನೀವು ಸೈನ್ಸ್ನವ್ರು ಬರಬೇಡ್ರಿ, ನಿಮ್ ಸೈನ್ಸ್ ವಿಷಯಕ್ಕೆ ನಾವು ಬರೋದಿಲ್ಲ. ಬಹಳ ಟ್ರಿಕ್ ಮಾಡ್ತು. ಹಾಗೆ ಮಾಡಿ ಇವತ್ತು ಕೂಡ ವೆಸ್ಟರ್ನರ್ಸ್ಗೆ ಫೇತ್ ಅಂಡ್ ಸೈನ್ಸ್ ಆರ್ ಡಿಫರೆಂಟ್ ಅಂತಲೇ ಅವರು ನಂಬ್ಕೊಂಡು ಬಂದಿದ್ದಾರೆ. ಆರ್ ದೇ ರಿಯಲಿ ಡಿಫರೆಂಟ್? ನನಗದು ಡಿಫರೆಂಟ್ ಅಂತ ಅನ್ಸೋದಿಲ್ಲ. ಆಧುನಿಕ ವಿಜ್ಞಾನದೊಳಗೆ ಬೇಕಾದಷ್ಟು ಪ್ರಗತಿ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಕಾನ್ಸೆಪ್ಟ್ ಆಫ್ ಸ್ಪೇಸ್ ತಗೊಳ್ಳಿ, ಕಾನ್ಸೆಪ್ಟ್ ಆಫ್ ಟೈಮ್ ತಗೊಳ್ಳಿ, ನಮಗೆ ಮೊದಲಿಂದಲೂ ಹಾಕೊಂಡು ಬಂದಿದೆ. ಬೇಕಾದಷ್ಟು ತರಗಳಿಗೆ ಟೈಮ್ ಅಂಡ್ ಸ್ಪೇಸ್ ಅಂತ ಅದರ ವಿಷಯದೊಳಗೆ ಏನೇನು ಇಂಟರ್ಪ್ರಿಟೇಷನ್ ಅದೆಲ್ಲ ಗಣೇಶ್ ಹೇಳ್ಬೋದು. ನಮ್ಮಲ್ಲಿ ಈಗ ನ್ಯೂಟೋನಿಯನ್ ಕಾನ್ಸೆಪ್ಟ್ ಆಫ್ ಟೈಮ್ ಸ್ಪೇಸ್, ಐನ್ಸ್ಟೀನಿಯನ್ ಕಾನ್ಸೆಪ್ಟ್ ಆಫ್ ಸ್ಪೇಸ್ ಅಂಡ್ ಟೈಮ್, ಅದನ್ನ ನಮ್ಮ ಉಪನಿಷತ್ತಿನೊಳಗೆ ಹೇಳಿರುವಂತ ಕಾನ್ಸೆಪ್ಟ್ ಆಫ್ ಸ್ಪೇಸ್ ಅಂಡ್ ಟೈಮ್ ಅಥವಾ ಬೌದ್ಧರು ಹೇಳಿರುವಂಥದ್ದು, ಜೈನರು ಹೇಳಿರೋ ಕಂಪೇರ್ ಮಾಡಿ. ನಾವು ಕಂಪ್ಯಾರಿಸನ್ ಸಿದ್ಧವಾಗಿದ್ದೀವಿ. ಅವ್ರಿಗೆ ಕಂಪ್ಯಾರಿಸನ್ ಸಿದ್ಧವೋ? ಇಲ್ಲ. ಅವ್ರಿಗೆ ಆಧುನಿಕ ವಿಜ್ಞಾನ ಅಂತಂದ್ರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಇವತ್ತು ಅಮೆರಿಕಾದಲ್ಲಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ, ಕೆಲವು ಸ್ಕೂಲ್ಗಳಲ್ಲಿ ಥಿಯರಿ ಆಫ್ ಎವಲ್ಯೂಷನ್, ಡಾರ್ವಿನ್ ಅಂದ್ರೆ ಪಾಠ ಹೇಳಕ್ಕೆ ಬಿಡೋದಿಲ್ಲ ಅಲ್ಲಿ ಪೇರೆಂಟ್ಸ್. ಯಾಕೆಂತಂದ್ರೆ ಅವರೆಲ್ಲ ಸ್ಟ್ರಾಂಗ್ ಕ್ಯಾಥಲಿಕ್ಸ್ ಅವರು. ಅಮೆರಿಕ ಅಷ್ಟು ಮುಂದುವರೆದ ದೇಶ ಅಂತ ನಾವು ಹೇಳ್ತೀವಿ, ಆದ್ರೆ ಡಾರ್ವಿನ್ ಅನ್ನು ಯಾಕೆ ಹೇಳ್ಬಾರ್ದು? ಪಾಠ ಇಲ್ಲಿ ಹೇಳ್ಬಾರ್ದು? ನಮಗೆ ಡಾರ್ವಿನ್ ಅನ್ನು ಪಾಠ ಹೇಳಿದ್ರೆ ನಮಗೇನು ಅಫೆನ್ಸಿವ್ ಆಗುವುದಿಲ್ಲ ಇದ್ರೊಳಗೆ. ಹೌದಪ್ಪ, ನಮ್ಮ ದಶಾವತಾರಗಳಿಗೂ ಸ್ವಲ್ಪ ಇದರ ಒಳ ಯಾಕೆಂದ್ರೆ ಮೊದಲಿಂದಲೇ ನಮ್ಮದು ಚರ್ಚೆ, ಜಿಜ್ಞಾಸೆ ಏನು ಆಗಿನ ತರ್ಕಗಳು ಅಥವಾ ಆಗಿನ ತತ್ವಶಾಸ್ತ್ರಗಳು ಅಂತ ಇತ್ತು, ಆಗಿನ ವಿಜ್ಞಾನ ಅದು. ಪಂಚಭೂತಗಳು ಅಂತ ಆವಾಗ ಏನ್ ಹೇಳ್ತಾ ಇದ್ರಲ್ಲ, ಅದು ಆಗಿನ ವಿಜ್ಞಾನ. ಈಗ ಪಂಚಭೂತ ಡಿಸ್ಮಿಸ್ ಆಗಿಲ್ಲ. ಇವಾಗ ವಿಜ್ಞಾನ, ಈ ಕೆಮಿಸ್ಟ್ರಿಯಲ್ಲಿ ಎಷ್ಟೋ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಎಷ್ಟು ಎಲಿಮೆಂಟ್ಸ್? 128 ಅಂತ ಹೇಳ್ತಾರೆ. ನನಗೆ ಅದೆಲ್ಲ ಅಷ್ಟು ವಿಜ್ಞಾನ ಜ್ಞಾಪಕದಲ್ಲಿ ಉಳಿದಿಲ್ಲ. 128 ಎಲಿಮೆಂಟ್ಸ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಆವಾಗ 5 ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ರು. ಆ 5 ಎಲಿಮೆಂಟ್ಸ್ ಬೇರೆ, ಅದಕ್ಕೊಂದು ಫಿಲಸಾಫಿಕಲ್ ಡೈಮೆನ್ಷನ್ ಇದೆ. ಪೃಥ್ವಿಯ ತೇಜ ವಾಯು ಆಕಾಶ ಅಂತ ಅನ್ನೋದಿದೆಯಲ್ಲ, ಈ ಎಕ್ಸ್ಟರ್ನಲ್ ವರ್ಲ್ಡ್ ಕೂಡ ಆ ಪೃಥ್ವಿಯ ತೇಜ ವಾಯು ಆಕಾಶದಿಂದ ಆದದ್ದು. ನಮಗಿರೋ 5 ಇಂದ್ರಿಯಗಳು ಅವೇ ಎಲಿಮೆಂಟ್ಸ್ ಇಂದ ಆದದ್ದು. ಆದದ್ರಿಂದ ಈ ಕಣ್ಣಿಗೆ ಆ ಬೆಳಕನ್ನ ನೋಡುವಂಥದ್ದು, ಈ ಕಿವಿಗೆ ಆ ಶಬ್ದವನ್ನ ಕೇಳುವಂಥದ್ದು, ಈ ನಾಲಿಗೆಗೆ ಆ ರುಚಿಯನ್ನ ನೋಡುವ ಈ ಶಕ್ತಿಗಳೆಲ್ಲ ಇಲ್ಲಿರುವುದಕ್ಕೆ ಅವೆರಡು ಬಹಳ ಹೈಲಿ ಎವಾಲ್ವ್ಡ್ ಫಿಲಸಾಫಿಕಲ್ ಕಾನ್ಸೆಪ್ಟ್. ಫಿಸಿಕಲ್ ಸೈನ್ಸ್ ದೃಷ್ಟಿಯಿಂದ ಇದನ್ನು ನಾವು
ಸಬ್ಜೆಕ್ಟ್ ಗೊತ್ತೇ ಇರ್ಬೋದು, ಬಟ್ ಫಿಸಿಕಲ್ ದೃಷ್ಟಿಯಿಂದ ನಾವು ಇವತ್ತು ಕೂಡ ನಮ್ಗೆ ಅದರೊಳಗೆ ಅರ್ಥ ಇದೆ, ಅರ್ಥ ಕಾಣುತ್ತೆ. ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ ಚರ್ಚೆ ಮಾಡೋಕ್ಕೆ, ನಾವು ಸಿದ್ಧವಾಗಿದ್ದೀವಿ ಅದನ್ನು ಒಪ್ಕೊಳ್ಳೋದಕ್ಕೆ, ನಾವು ಸಿದ್ಧವಾಗಿದ್ದೀವಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಅವರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಇವತ್ತು ಮಾಡಬೇಕಾದದ್ದು ಏನಂತಂದ್ರೆ, ಹಿಂದೂ ಧರ್ಮ ಉಳಿಸ್ತೀವಿ, ಸನಾತನ ಧರ್ಮವನ್ನು ಉಳಿಸ್ತೀವಿ ಅನ್ನೋದಲ್ಲ ನಮಗೆ ಮುಖ್ಯವಾದ ಪಾಯಿಂಟ್. ಇದ್ರೊಳಗೆಲ್ಲ ಆ ಸನಾತನ ಧರ್ಮ ಉಳಿದ್ರೆಷ್ಟು ಬಿಟ್ರೆಷ್ಟು. ಆದ್ರೆ ನಮ್ಮ ಬೌದ್ಧಿಕ ಸ್ವಾತಂತ್ರ್ಯ ಉಳಿಬೇಕಾದ್ರೆ ಈ ಧರ್ಮ ಈ ದೇಶದೊಳಗೆ ಇರಬೇಕು. ನಾವು ಈ ಧರ್ಮವನ್ನ ನಮಗೆ ಹೊಸ ಕಾಲಕ್ಕೆ ಅನುಗುಣವಾಗಿ ನಾವು ಇದನ್ನ ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟ್ ಮಾಡುವಂತ ಸ್ವಾತಂತ್ರ್ಯ ನಮಗೆ ಇರಬೇಕು. ನಾವು ವಿಜ್ಞಾನದಲ್ಲೂ ಬೆಳೆಯಬೇಕು, ಅದೇ ರೀತಿಯಲ್ಲಿ ಒಂದು ಪರಂಪರೆಯಲ್ಲೂ ಬೆಳೆಯಬೇಕು, ನೀತಿಶಾಸ್ತ್ರಗಳಿಗೂ ಬೆಳೆಯಬೇಕು. ಹೀಗೆ ಬೇರೆ ಬೇರೆ ಮುಖಗಳಲ್ಲಿ ನಾವು ಬೆಳೆಯಬೇಕಾದ್ರೆ ಈ ಒಂದು ಫೌಂಡೇಶನ್ ನಮಗೆ ಬೇಕು. ಈ ಫೌಂಡೇಶನ್ ನಮಗೊಂದು 5,000-6,000 ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಅದನ್ನ ಇಟ್ಕೊಂಡು ನಾವು ಬೆಳೆಸ್ಬೇಕು. ಅದನ್ನ ಇಟ್ಕೊಂಡು ನಾವು ಪ್ರಶ್ನೆನೂ ಮಾಡಬೇಕು. ನಮ್ಮ ಪರಂಪರೆಯನ್ನ ನಾವು ಪ್ರಶ್ನೆನೂ ಮಾಡಬೇಕು. ಈ ಸ್ವಾತಂತ್ರ್ಯ ಈ ಧರ್ಮದಲ್ಲಿ ಬಿಟ್ರೆ, ಈ ಭಾರತೀಯ ಧರ್ಮದಲ್ಲಿ ಬಿಟ್ರೆ, ಭಾರತೀಯ ಪರಂಪರೆಯಲ್ಲಿ ಬಿಟ್ರೆ ಬೇರೆ ಇದರೊಳಗೆ ಯಾವುದೊಳಗೆ ಇಲ್ಲ. ಅದಕ್ಕೋಸ್ಕರ ಹೇಳೋದು ಇದು ಉಳಿಬೇಕು. ಇದು ಕೇವಲ ನಾನು ಲೇಖಕನಾಗೆಲ್ಲ ಹೇಳ್ತಾ ಇರೋದು, ಪ್ರತಿಯೊಬ್ಬ ವಿಚಾರಶೀಲರಿಗೂ ಕೂಡ ಇದು ಉಳಿಬೇಕಾದಂತ ಇದು ಧರ್ಮ. ಅದಕ್ಕೆ ನಾವು ಉಳಿಸ್ಬೇಕು. ಇದಕ್ಕೆ ಈಗ ನಾನು ಮೊದಲೇ ಹೇಳಿದಾಗೆ ಈ ಪುಸ್ತಕವನ್ನ, ಈ 2 ಪುಸ್ತಕಗಳನ್ನ ಹೊರತಂದಿರುವಂಥ ತರುಣರು, ವಿದ್ಯಾವಂತರು, ತಂತ್ರಜ್ಞಾನಿಗಳು, ವಿಜ್ಞಾನಿಗಳು ಇವರು ಮುಂದೆ ಬಂದು ಕೆಲಸ ಮಾಡ್ತಿದ್ದಾರೆ. ಇದನ್ನು ಯಾರೋ ಅವ್ರಿಗೇನು ಐಡಿಯಾ ಹೇಳ್ಕೊಟ್ಟಿಲ್ಲ, ಅದೆಲ್ಲ ಅವ್ರದ್ದೇ ಐಡಿಯಾಸ್. ಆ ಥರದೊಳಗೆ ನೀವೆಲ್ಲ ನಿಮಗೆ ಬರುವಂಥ ಐಡಿಯಾಗಳ ಮೂಲಕವಾಗಿ ಇದು ನಮಗೆ ಆಗಿರುವಂತಹ ಒಂದು ಸವಾಲಿನ ಸನ್ನಿವೇಶ. ಈ ಸವಾಲನ್ನ ಎದುರಿಸಬೇಕಾದ್ರೆ ನಾವೇನು ಮಾಡಬೇಕು, ಯಾವ ರೀತಿ ಬೇರೆಯವರಿಗೆ ನಾವು ಸಲಹೆ ಸೂಚನೆಗಳನ್ನು ಕೊಡಬೇಕು. ಈಗಂತೂ ಇದು ಇಂಟರ್ನೆಟ್ ಯುಗ. ಇಲ್ಲೇನು ನಡೀತಿದೆ ಅನ್ನೋದು ತಕ್ಷಣದೊಳಗೆ ಇಂಗ್ಲೆಂಡ್, ಅಮೆರಿಕ ಎಲ್ಲ ದೇಶಕ್ಕೂ ಇದು ಹೋಗುವಂಥದ್ದು. ಅಲ್ಲಿ ಬೇಕಾದಷ್ಟು ಜನ ನಿಮಗೆ ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳಿ, ಅವರಿಂದ ನೀವು ಐಡಿಯಾಸ್ ಅನ್ನು ತಗೊಳ್ಳಿ, ಅವರಿಂದ ನೀವು ಮುಂದಿನ ಕೆಲಸವನ್ನು ಮಾಡಿ. ಈ ರೀತಿಯಲ್ಲಿ ಆಗ್ಬಿಟ್ಟು ಎಲ್ಲ ಕಡೆಯಲ್ಲೂ ಈ ಒಂದು ಅವೇರ್ನೆಸ್ ಅನ್ನ ನೀವು ಸೃಷ್ಟಿ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮ ಸಫಲ ಆಗುತ್ತೆ. ಮತ್ತೆ ಈ ಪುಸ್ತಕ ಹೊರತಂದಿರುವ ಉದ್ದೇಶ ಈಡೇರುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನೀವೆಲ್ಲ ಈ ಕೆಲಸದಲ್ಲಿ ತೊಡಗಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ.